ಅಪ್ಪ ಎಲ್ಲಾರು ಒಟ್ಟಿಗೆ ಬರೋಣ ಅನ್ಬಿಟ್ಟು ನನ್ನ ಯಾಕೆ ಮೇಲ್ ಕಳಿಸ್ತೆ? ಒಟ್ಟಿಗೆ ಬರೋಣ ಅಂತದೆ, ಮೇಲ್ಗಡೆಯಿಂದ ಒಟ್ಟಿಗೆ ಬರೋಣ ಅಂತ ಹೇಳಿದ್ನಾ? ಇಲ್ಲ. ಅಲ್ಲ ಒಂದ್ ಒಳ್ಳೆ ನೀನ್ ಪಾಡಿಗೆ ನೀನ್ ಮೇಲ್ಗಡೆ ಹೋಗ್ಬಿಟ್ರೆ ನಾನೇನ್ ಮಾಡಕ್ಕಾಗತ್ತೆ? ಅಲ್ಲ ಕುರಿಯವ್ರೆ ಒಂದ್ ಒಳ್ಳೆ ದೊಡ್ಡ ಎಂಟ್ರಿ ಕೊಟ್ರಲ್ಲ ಬಿಡಿ, ಮೇಲಿಂದ ಬಂದ್ರೆ. ಅದ್ ದೊಡ್ಡ ಎಂಟ್ರಿ ಅಲ್ಲ, ದೊಡ್ಡ ಎಂಟ್ರಿ. ನಾವೆಲ್ಲ ಕೆಳಗಿರ್ಬೇಕಾದ್ರೆ ಮೇಲೊಗಡೆ ಹೋಗಿ ನಿಂತವನ್ನೆ. ಅವ್ನ್ ಪ್ರೋಗ್ರಾಮ್ ಅಲ್ವಾ? ಮಾಡ್ತಾರೆ. ಒಪ್ಕೊಂಡ್ಯಾ ನಿನ್ ಪ್ರೋಗ್ರಾಮ್ ಅಲ್ಲ ಅಂತ? ಪೇಮೆಂಟ್ ಕಟ್. ಅವ್ರ ಮಿಸ್ಟರ್ ಲಂಕೇಶ್. ಸೂಪರ್ ಲೋಕೇಶ್. ಹೌ ಆರ್ ಯು? ನೈಸ್ ಪೊಲ್ಯೂಷನ್. ಸೂಪರ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ACE23 ಅಂಡ್ ಕ್ಲಿನಿಕ್ ಪ್ಲಸ್ ಸ್ಪೆಷಲ್ ಪಾರ್ಟ್ನರ್ಸ್. ಮತ್ತೊಮ್ಮೆ ಶೈನ್, ದೀಪಿಕಾ ಹಾಗೂ ಹರೀಶ್, ವೆಲ್ಕಮ್ ಟು ಮಜಾ ಟಾಕೀಸ್. ನಿನ್ನೆ ನನ್ನ ಹೆಸರು ಹೇಳಮ್ಮ. ಶೈನ್, ದೀಪಿಕಾ ಅಂಡ್ ಹರೀಶ್ ಅಂಡ್ ಇವಾಗ ಈ ಮನೆಯವನ ಬಿಗ್ ಬಾಸ್ ಮನೆಯವನ ನೀನು? ಮತ್ತೆ ನಿನ್ಗೆ ಯಾಕೆ ಇಂಟ್ರಡಕ್ಷನ್ ಕೊಡ್ಬೇಕು? ನಾನು ಅಂತ ಹೇಳ್ಕೊತೀನ? ಇಲ್ಲ ತಾನೆ? ಇಲ್ಲ ಮತ್ತೆ ಸುಮ್ನೆ ಹೇಳ್ಕೊಂಬತ್ತಲ್ಲ ಒಂದ್ ಸಣ್ಣದಾಗ ಹೇಳಮ್ಮ, ಏನಾಗಲ್ಲ. ಆಯ್ತು. ಶೈನ್ ವೆಲ್ಕಮ್, ದೀಪಿಕಾ ವೆಲ್ಕಮ್, ಥ್ಯಾಂಕ್ ಯು. ಹರೀಶ್ ವೆಲ್ಕಮ್, ನಿಂಗೂ ವೆಲ್ಕಮ್. ಹೆಸರು ಹೇಳಮ್ಮ, ಹೆಸರೇ ಇಟ್ಟಿಲ್ಲ ನಮ್ಮ ಅಪ್ಪ ಅಮ್ಮ ನಮ್ಗೆ. ಸೃಜನ್ ಲೋಕೇಶ್. ನಿನ್ನ ಹೆಸರಲ್ಲ ಅವನ ಹೆಸರು ಹೇಳ್ಬೇಕಂತ ಹೇಳ್ತಾರದು. ಹೌದಾ? ನನ್ನ ನನ್ನ ಹೆಸರು ಹೇಳು ಅಂತಂದ್ರೆ ಸೃಜನ್ ಲೋಕೇಶ್. ನನ್ನ ಹೆಸರು ನಿನ್ನ ಹೆಸರೇ ನಿನ್ ಗೊತ್ತಿಲ್ವಾ? ನನ್ನ ಹೆಸರು ನನಗೆ ಗೊತ್ತು. ನಾನು ಯಾಕೆ ಹೇಳ್ಬೇಕು? ಆಕ್ಚುಲಿ ಇವರು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಪ್ರೋಗ್ರಾಮ್ ಓಕೆ. ನಿನ್ನೆ ಎಲ್ಲ ನಮ್ಮ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ವಿ. ಇವತ್ತು ಬಿಗ್ ಬಾಸ್ ಸೀಸನ್ 7 ಮತ್ತಷ್ಟು ಕಂಟೆಸ್ಟೆಂಟ್ಸ್ ಗಳು ನಮ್ಮ ಜೊತೆ ಸೇರ್ಕೋತಾ ಇದ್ದಾರೆ. ಅವ್ರ ಜೊತೆ ಕೂಡ ಮಾತಾಡೋಣ, ತರಲೆ ಮಾಡೋಣ. ಪ್ಲೀಸ್ ವೆಲ್ಕಮ್ ವಾಸುಕಿ, ವೈಭವ್, ಪ್ರಿಯಾಂಕಾ ಅಂಡ್ ಭೂಮಿಕಾ. ಏನೇ ಇರ್ಲಿ ಏನು ಬರಲಿ ಟೆನ್ಷನ್ ಎಲ್ಲ ಗೋಲಿ ಹೊಡಿ ಎಲ್ಲ ಕೊರಗು ವಾಸು ಮಾಡೋ ಮಜ್ಜಾ ಮನೆಗೆ ನೀನು ನಡಿ ನೋವು ಮರೆತು ನಗುವನ್ನು ಬಿಚ್ಚು ಹೊತ್ತು ಮಜ್ಜಾ ಕಾಟಿ ಸ್ವಿಚ್ಚು ಮನೆ ಮಂದಿಗೆಲ್ಲ ಅಚ್ಚು ಮನಸ್ಸು ತುಂಬಾ ಖುಷಿಯ ಟಚ್ಚು ಹೆಚ್ಚು ವೆಲ್ಕಮ್ ಟು ಮಜಾ ಟಾಕೀಸ್. ಹೇಗಿದ್ದೀರಿ? ನೀನ್ ಯಾಕಮ್ಮ ಸೀರಿಯಸ್ ಆಗಿದ್ಯಾ? ಏನಕ್ಕೆ? ಮತ್ತೆ ಇದೇನಿದು ಬೆರಳ ಮೇಲೆ? ಒಂದ್ ನಿಮಿಷ ಬಿಡಮ್ಮ, ಬಿಡ. ಅದೆಲ್ಲ ಯಾಕೆ? ಗುರಿ ನೋಡಿ ಇಲ್ಲಿ. ಯಾಕೆ ನೀನೇ ಬರ್ತಿದ್ಯಾ ಮಧ್ಯದಲ್ಲಿ? ಅಲ್ಲಮ್ಮ, ಮಂಗೆ ಮಾತಾಡ್ಸ್ ದೂರದಿಂದ ಯಾಕೆ? ಆಯ್ತು, ಹೋಗ್ ದೂರ. ಮತ್ತೆ ಹೋಗಲ್ಲಿ ದೂರ. ನನ್ನಲ್ಲ ಬಾ, ಬಂದವ್ರು ನಂಗೆ ಮಾತಾಡ್ಸು ಅಂದೆ. ಅಲ್ಲ, ಇದೇನಿದು ಅಂತ ಯಾರು ಮಾಡಿದ್ದು? ಇದಿಷ್ಟು ಆರ್ಟಿಫಿಷಿಯಲ್ ಅಲ್ವಾ? ಇಲ್ಲ ಇಲ್ಲ, ನ್ಯಾಚುರಲ್. ಯಾವ್ದು ನ್ಯಾಚುರಲ್? ಇಲ್ಲ ಸರ್ ಅಲ್ಲಿ ಉರ್ಕೊಂತ ಇದಾರಲ್ಲ ಅದು ನ್ಯಾಚುರಲ್ ಸರ್. ಊರ್ಕೊಂಡ್ರು ಕೇರ್ ಮಾಡಲ್ಲ, ಆರ್ಕೊಂಡ್ರು ಕೇರ್ ಮಾಡಲ್ಲ. ನಮಗೂ ಆಯ್ತು, ನಮಗ್ ನೋಡು. ಏನಿದೆ ಅದು? ಯಪ್ಪ, ಅದ್ ಎಲ್ಲೆಲ್ಲಿ ಕರ್ಕೊಂಡಿದ್ಯಾ? ಅದೇ ನನ್ನ ಮಗ ಬರೀ ಕೊಳೆನೇ ಇದೆ ಅಲ್ಲಿ. ಅದು ಅನ್ಯಾಚುರಲ್. ಹಾ, ಈಗ ಕುರಿ ಬಗ್ಗೆ ಪ್ರಿಯಾಂಕಾಗೆ ತುಂಬಾ ಸೀಕ್ರೆಟ್ಸ್ ಗೊತ್ತಿದೆ ಅಂತಲ್ಲ. ಐ ವಾಂಟ್ ಟು ನೋ ವಾಟ್ ಸೀಕ್ರೆಟ್ಸ್. ಹೌದು ಹೌದು, ನಂಗೆ ಗೊತ್ತು. ಏನು? ಮೈಕ್ ಇದ್ದಾಗ ಒಂದ್ ರೀತಿ ಇದ್ರು ಕುರಿ, ಮೈಕ್ ಇಲ್ದೇ ಇದ್ದಾಗ ಅಂದ್ರೆ ಈ ಮನೇಲಿ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಬಹುಶಃ. ಒಂದ್ ಟಾಸ್ಕ್ ಇತ್ತು, ಹಗ್ಗ ಇಟ್ಕೊಂಡು ನಿಂತ್ಕೊಳ್ಳೋ ಟಾಸ್ಕ್. ಆ ಟೈಮಲ್ಲಿ ನಾನು ಕುರಿ ಪಕ್ಕ ನಿಂತ್ಕೊಂಡಿದ್ವಿ. ಸೊ ಮೈಕ್ ಇರ್ಲಿಲ್ಲ, ಕುರಿ ಎಲ್ಲಾ ಕಡೆ ಚೆಕ್ ಮಾಡಿದ್ರು ಮೈಕ್ ಇಲ್ಲ ಅಂತ. ಮಾತಾಡ್ಬೇಕಲ್ಲ, ಅಷ್ಟಲ್ಲಿ ಕ್ಲೋಸ್ ಆಗಿದ್ವಿ. ಸೊ ಕುರಿ ಒಂದು ಮ್ಯಾಟ್ರ್ ಹೇಳಿದಾರೆ. ಏನ್ ಗೊತ್ತಾ, ನಿನ್ನೆ ನೈಟ್ ನಾನ್ ಕಾಲ್ ಮಾಡಿದ್ದೆ ಕುರಿಗೆ, ನಾನು ಇಲ್ಲಿಗೆ ಬರ್ತಿದ್ದೀನಿ ಅಂತ ಹೇಳಿಲ್ಲ. ಎಷ್ಟೊತ್ ಮಾತಾಡಿರ್ಬೋದು ಹೇಳಿ? ಅರ್ಧ ಗಂಟೆ, 1 hour, 1.5 hour ಮಾತಾಡಿದೀವಿ. ಕುರಿ ಹೇಳಿದ್ರು, ನಿನ್ನೇನ ಬಂದಿದ್ರೆ ಬೇರೆ ಎಲ್ಲ ಹೇಳ್ಬೇಡ ಅಲ್ಲ ಕುರಿ. ಅಲ್ಲ, ಎಲ್ಲ ಬೇರೆ ಎಲ್ಲ ಹೇಳಿದ್ರು ಪರವಾಗಿಲ್ಲ, ಮ್ಯಾಟ್ರ್ ಮ್ಯಾಟ್ರ್ ಗೊತ್ತಾಗ್ಬೇಕು. ಒಂದು ಗೊತ್ತಾಗ್ಬೇಕು. ಮ್ಯಾಟ್ರ್ ಎಲ್ಲ ನಾನು ದೇವಸ್ಥಾನಕ್ಕೆ ಹೋಗ್ತಾ ಒಂದ್ ಬೂದ್ಗುಂಬ್ಳಕಾಯಿ ತಗೊಂಡೋಗಿದ್ದೆ. ಆ ಬೂದ್ಗುಂಬ್ಳಕಾಯಿ ಮೇಲ್ಗಡೆ ಕರ್ಪೂರ ಇಡೋ ಬದಲು ಕೈ ಮೇಲೆ ಹಚ್ಕೊಬಿಟ್ಟಿದ್ದೆ. ಅದು ಸೀಕ್ರೆಟ್. ನಾನು ಹೇಳ ಮ್ಯಾಟ್ರು? ಅದು ನನಗೆ ಗೊತ್ತು. ನೀನ್ ಅವಳಿಗೆ ಹೇಳಕ್ ಮುಂಚೆ ಅಂದ್ರೆ ನನಗೆ ಗೊತ್ತು. ಹೇಳ ಮ್ಯಾಟ್ರು ಮೇಡಪ್ಪ, ಇದು ಕಂಟಿನ್ಯೂ ಮಾಡಿ. ಪ್ರಿಸ್ಕ್ರಿಪ್ಷನ್ ಮಾಡಪ್ಪ. ವಾಸುಕಿ, ಎಸ್ ಸರ್. ಹೇಗಿತ್ತು ಅನುಭವ? ಸೂಪರ್ ಆಗಿ ಸರ್, ಒಂಥರ ವಿಯರ್ಡ್ ಎಕ್ಸ್ಪೀರಿಯನ್ಸ್. ಇಟ್ಸ್ ವಿಯರ್ಡ್ ಎಕ್ಸ್ಪೀರಿಯನ್ಸ್. ಕೂದಲು ಬಂದಿರ ಜಿಲ್ಲಾ, ಸುಮ್ನೆ ಕೂತ್ಕೋ. ಏನ್ ಸರ್, ನನ್ನಷ್ಟೇ ಸ್ಮಾರ್ಟ್ ಆಗಿದ್ರೆ ನೀವು? ಹೇಳಿಪ್ಪ, ವಿಯರ್ಡ್ ಏನಿತ್ತು? ಫಸ್ಟ್ ಆಫ್ ಆಲ್ ನಾನು ಬಿಗ್ ಬಾಸ್ ಒಳಗೆ ಹೋಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಹೋದ್ಮೇಲೆ ಇವ್ರೆಲ್ಲಾರು ನೋಡಪ್ಪ, ಬಿಗ್ ಬಾಸ್ ಒಳಗೆ ಹೋಗ್ತೀನಿ ಅಲ್ಲ, ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಅದೇ ಜೈಲ. ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಒಳಗ್ ಹೋದಾಗ ಎಲ್ಲಾ ಸೀರಿಯಲ್ ಅಲ್ಲಿ, ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳೇ. ಸೊ ಮೋಸ್ಟ್ಲಿ ಇವರೆಲ್ಲ ಇರ್ತಾರೆ ಅನ್ಸತ್. ನಾನು ಒಂದ್ 2-3 ವಾರ ಇದ್ದು ಆಮೇಲೆ ಹೊಟ್ಟೋಗ್ಬಿಡ್ತೀನಿ ಮನೆಗೆ ಅನ್ಕೊಂಡಿದ್ದೆ.
ಬಟ್ ಹೋಗ್ತಾ 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 ನನ್ಗೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು. ಆಮೇಲೆ ನನ್ ಪಾಸಿಬಿಲಿಟೀಸ್ ನನ್ ಕೇಪಬಿಲಿಟೀಸ್ ನ ಕಂಡಿಡ್ಕೊಳಕ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಆಚೆ ಬರೋಷ್ಟೊತ್ತಿಗೆ ಐ ಕೇಮ್ ಬ್ಯಾಕ್ ಆಸ್ ಅ ಸ್ಟ್ರಾಂಗರ್ ಪರ್ಸನ್ ವಿತ್ ಮೋರ್ ಕಾನ್ಫಿಡೆನ್ಸ್. ಓವರ್ ಕಾನ್ಫಿಡೆನ್ಸ್, ವಿತ್ ಮೋರ್ ಕಾನ್ಫಿಡೆನ್ಸ್. ಮೋರ್ ಕಾನ್ಫಿಡೆನ್ಸ್. ಬಟ್ ಆಚೆ ಬಂದ್ಮೇಲೆ ಯಾರೋ ಒಬ್ಬ ಫ್ಯಾನ್, ಒಂದು ಹುಡುಗಿ ಫ್ಯಾನ್ ಬಂದು ತಪ್ಕೊಂಡಿದ್ದು ಅವೆಲ್ಲ ಏನೋ ತುಂಬಾ ಚೆನ್ನಾಗಿದೆ. ಅದು ನಮ್ಗೆಲ್ಲ ಆಗಿಲ್ಲ. ಏನಕ್ಕೆ ಇಲ್ಲ ಸರ್, ಅದೇನಂದ್ರೆ ಮನೆ ಹತ್ರ ಸ್ಟೂಡೆಂಟ್ಸ್ ಬರೋರಿ, ಕಾಲೇಜ್ ಸ್ಟೂಡೆಂಟ್ಸ್. ಮನೆ ಸುತ್ತಮುತ್ತ ಸ್ವಲ್ಪ PS ಕಾಲೇಜ್, ಆ ಕಾಲೇಜ್, ಈ ಕಾಲೇಜ್, ಜಾಸ್ತಿ ಕಾಲೇಜ್, ಅಲ್ಲಿಂದ ಹುಡುಗರೆಲ್ಲ ಹುಡ್ಕೊಂಡ್ ಬರೋರು. ನನ್ ಖುಷಿ ಮಾತಾಡ್ಸಕ್ಕೆ. ಒಂದ್ಸರಿ ಒಂದು ಹುಡುಗಿ ಗ್ರೂಪ್ ಬಂದಿತ್ತು, ಅವ್ರ ತಂದೆ ಬಂದಿದ್ರು ಚೇತಕಲ್ ಡ್ರಾಪ್ ಮಾಡಕ್ ಅವ್ರನ್ನ. ಆ ಹುಡುಗಿ ಮಾತಾಡ್ತಾ 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 ತಪ್ಕೊಂಡ್ಬಿಟ್ಲು. ಅವ್ರ ಅಪ್ಪಂಗೆ ಏನ್ ರಿಯಾಕ್ಟ್ ಮಾಡಕ್ ಬುದ್ಧಿ ಇಲ್ವನಯ್ಯ ನಿಂಗೆ ಅಂತ ಹಂಗ್ ಬೈದ್ರು. ನಾನು ಏನ್ ಮಾಡ್ಬೇಕು ಅಂತ ಆಮೇಲೆ ಆ ಕಡೆ ನಮ್ಮಮ್ಮ ನೋಡಿ ಒಳಗಡೆ ಬೇಜಾರ್ ಮಾಡ್ಕೊಂಡು ಹೋದ್ರು. ಇಲ್ಲಮ್ಮ ನಾನ್ ತಪ್ಕೊಂಡಿದ್ದಲ್ಲ, ಅವ್ರು ತಪ್ಕೊಂಡಿದ್ದು, ಅದೆಲ್ಲ ಪ್ಯಾಚಪ್ ಸೀನ್ಸ್ ಆಯ್ತು. ತಪ್ಕೊಂಡಿದ್ದು ಮಗಳು, ಮಗಳಿಸ್ಕೊಂಡಿದ್ದು ತಾವು. ವೆರಿ ಚೆನ್ನಾಗಿದೆ. ಆಕ್ಚುಲಿ ಆಚೆ ಬಂದಾಗ ಈ ತರ ಫುಲ್ ತಪ್ಕೊಳ್ಳೋದು ಅಂತೆಲ್ಲ ಆಗ್ತಾ ಇತ್ತು. ಅದಾದ್ಮೇಲೆ ಲಾಕ್ ಡೌನ್ ಆಗೋಯ್ತಲ್ಲ, ಮನೇಲಿ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ಪಾತ್ರೆ ತೊಳೆಯೋದು, ತರಕಾರಿ ಹೆಚ್ಚೋದೆಲ್ಲ ಆಗ್ತಾ ಇತ್ತು. ಯಾರ್ ಫುಲ್ ನೇಮ್ ಇಸ್ ಭೂಮಿಕಾ. ಭೂಮಿಕಾ ಅಂದ್ರೆ ಯಾಕೆ ಕೋಪ ಬರೋದು? ಭೂಮಿ ಅಂತ ಯಾಕೆ ಕರಿಬೇಕು? ವಾಟ್ ಇಸ್ ಪ್ರಾಬ್ಲಮ್ ವಿತ್ ಕಾ? ಏನು ಪ್ರಾಬ್ಲಮ್ ಇಲ್ಲ, ಬಟ್ ಭೂಮಿ ಶೆಟ್ಟಿ ಅಂತ ಕರೆದ್ರೆ ಬಟ್ ಫುಲ್ ಹೆಸರು ಭೂಮಿಕಾ ತಾನೆ? ಸ್ವಲ್ಪ ಮ್ಯಾನ್ಲಿ ಫೀಲ್ ಇರುತ್ತೆ ಅಂತ ಅಷ್ಟೇ. ಭೂಮಿ ಟೈಪ್ಸ್. ಬಟ್ ಗಜೇಂದ್ರ ಅಂತ ಹೇಳೋದಕ್ಕೂ ಗಜ, ಅದೊಂದ್ ತಕ್ ಫೀಲ್ ಇರುತ್ತಲ್ಲ, ಸೊ ಹಂಗಾಗಿ ಭೂಮಿ ಇಲ್ಲ ಸರ್, ಮೂಡ್ ಮೇಲೆ ಡಿಪೆಂಡ್. ಅಲ್ಲ, ಭೂಮಿಗೆ ಮೂಡ್ ಗಜೇಂದ್ರ ಚೆನ್ನಾಗಿದ್ರೆ ಏನ್ ಬೇಕಾದ್ರೂ ಕರೆದ್ರು ಚೆನ್ನಾಗಿರ್ತಾಳೆ. ಮೂಡ್ ಚೆನ್ನಾಗಿಲ್ಲ ಅಂದ್ರೆ ಭೂಮಿ ಕರೆದ್ರು ಕೋಪ ಬರುತ್ತೆ. ಹೌದಾ? ಶಾರ್ಟ್ ಟೆಂಪರ್, ತುಂಬಾ ಶಾರ್ಟ್ ಟೆಂಪರ್. ಹಾಗೆಂತ ಇಲ್ಲ, ತುಂಬಾ ಅಲ್ಲ, ಸಿಕ್ಕಾಪಟ್ಟೆ ಶಾರ್ಟ್ ಟೆಂಪರ್. ಯಾರು ಕೇಳಿದ್ರು? ಯಾರು ಕೇಳಿದ್ರು? ಎಷ್ಟಮ್ಮ ಹೇಳ ಮ್ಯಾಟ್ರು. ಅನ್ಎಕ್ಸ್ಪೆಕ್ಟೆಡ್ ಆದಂತ ಒಂದು ಕಹಿ ಘಟನೆ ಇವನ ಜೀವನದಲ್ಲಿ ನಡೆದಿದೆ. ಯಾಕಂದ್ರೆ ಈತ ತನ್ನ ತಂದೆಗೆ ತುಂಬಾ ಕ್ಲೋಸ್ ಆಗಿದ್ದ. ನಾನು ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದೇ ರೀತಿಯಾದಂತ ಒಂದು ಸಿಚುವೇಶನ್ ನಮ್ಮ ಫ್ಯಾಮಿಲಿಯಲ್ಲಿ ಆಗಿತ್ತು. ಅಂದ್ರೆ ನಮ್ಮ ತಂದೆ ಕಾಕನಕೋಟೆ ನಾಟಕ ಮಾಡ್ಬೇಕಾಗಿತ್ತು. ಬಹಳ ಪಾಪ್ಯುಲರ್ ಆದಂತ ನಾಟಕ. ಇಟ್ ವಾಸ್ ಹೌಸ್ಫುಲ್ ಅಂಡ್ ಆಲ್ ದ ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿತ್ತು. ನಮ್ಮ ತಂದೆ ಕೂತ್ಕೊಂಡು ಮೇಕಪ್ ಹಾಕೋತಾ ಇದ್ರು. ಅವರ ಅತ್ತೆ ಮಗಳು ತುಂಬಾ ಕ್ಲೋಸ್ ಆಗಿ ಜೊತೆಲೆ ಬೆಳೆದವ್ರು ಇಬ್ರು, ಸತ್ಯ ಆಂಟಿ ಅಂತ. ಅವ್ರು ತೀರ್ಕೊಂಡ್ಬಿಟ್ರು. ಅಂದ್ರೆ ನಮ್ಮ ತಂದೆ ಅವರು ತುಂಬಾ ಕ್ಲೋಸ್ ಆಗಿದ್ರು ಚಿಕ್ಕ ವಯಸ್ಸಿನಿಂದ. ತೀರ್ಕೊಂಡ್ಬಿಟ್ರೆ ಅಂದಾಗ ನಮ್ಮ ತಂದೆ ಮೇಕಪ್ ಮಾಡ್ತಾ ಇದ್ರು. ಅರ್ಧಕ್ಕೆ ನಿಲ್ಸಿ ಮನೆಗೆ ಹೋಗಿ ಕಾರ್ಯಗಳನ್ನೆಲ್ಲ ಮುಗಿಸ್ಬಿಟ್ಟು ತಿರುಗಿದಾಗ ಇಡೀ ನಟರಂಗದವ್ರು ನಿಂತ್ಕೊಂಡು, ಆಯ್ತಪ್ಪ ಶೋ ಇದೆಲ್ಲ ಮುಗಿದು ಬಿಡ್ಲಿ, ಶೋ ಇನ್ನೊಂದ್ ದಿನ ಇಟ್ಕೊಂಡು, ನಥಿಂಗ್ ಡೂಯಿಂಗ್, ಚಲೋ ದ ಶೋ ಮಸ್ಟ್ ಗೋ ಆನ್, ಲೆಟ್ ಅಸ್ ಡೂ ದ ಶೋ ಅಂತ ಹೇಳಿ ನಾಟಕ ಮಾಡಿದ್ರು ಅವತ್ತು. ಅದನ್ನ ನನ್ ಪ್ರತಿ ಸಲ ಹೇಳಿದ್ರು, ಯಾವುದೇ ಒಂದು ಪರ್ಫಾರ್ಮಿಂಗ್ ಆರ್ಟ್ಗೆ, ಯಾವ ಒಂದು ಕಲೆನ ನಾವು ಪ್ರತಿಭೆಯಾಗಿ ತೋರಿಸ್ತೀವಿ, ಅದಕ್ಕೆ ನಾವು ಕಾರಣ ಕೊಡೋದಕ್ಕಾಗಲ್ಲ. ನಂಗೆ ತಲೆನೋವು, ನಂಗೆ ಕೈ ನೋವು, ಕಾಲು ನೋವು, ನೋಡೋರ್ಗೆ ಅದು ಗೊತ್ತಾಗಬಾರ್ದು. ಎಷ್ಟೇ ನೋವಿದ್ರು ಅದನ್ನ ನಾವು ಹಿಡಿದಿಟ್ಕೋಬೇಕು ಅಂತ. ಅದಕ್ಕೆ ಶೇಕ್ಸ್ಪಿಯರ್ ಹೇಳಿರೋದು ಶೋ ಮಸ್ಟ್ ಗೋ ಆನ್ ಅಂತ. ಇವತ್ತು ಅದನ್ನ ನಮ್ಮ ಪವನ ನಮ್ಮ ಜೊತೆ ಸೇರಿ ಇಷ್ಟೆಲ್ಲ ತರ್ಲೆಗಳ ನಡುವೆ ಅವನ ನೋವನ್ನ ಮರೆತು ನಮ್ಮ ಜೊತೆ ಬಂದು ಪರ್ಫಾರ್ಮ್ ಮಾಡಿದ್ದಾನೆ. ಪವನ, ವಿ ಆರ್ ಆಲ್ವೇಸ್ ವಿತ್ ಯು. ನಾನು ನಿಂಗೇನ್ ಹೇಳಿದೆ? ಅಳಬಾರ್ದು ಅಂತ ಹೇಳಿಲ್ಲ. ಅಂಡ್ ಐ ಶುಡ್ ಥ್ಯಾಂಕ್ಸ್ ಸೃಜಾ. ಏನಕ್ಕೆ? ಎಲ್ಲಾ ರೀತಿಲೂ ನಮ್ ತಂದೆ ಹೋದಾಗಿಂದ ಎಲ್ಲಾ ರೀತಿಲೂ ನಿನ್ಗೆ ಏನ್ ಬೇಕು, ಯಾವ ತರ ಬೇಕು ಹೇಳು, ನಾನು ಸಹಾಯ ಮಾಡ್ತೀನಿ ಅಂತ ಬೆನ್ನೆಲುಬಾಗಿ ನಿಂತು. ನಡಿ ಸಾಕು, ನಡಿ. ನೀನ್ ಅದನ್ನ ಬಿಟ್ಟು ಬೇರೆ ಏನಾದ್ರು ಹೇಳು. ಇಲ್ಲ, ಥ್ಯಾಂಕ್ ಯು. ಎಷ್ಟೇ ನೋವಿದ್ರು ಬಿಟ್ಟು ಬಾ, ಒಂದ್ ಸ್ವಲ್ಪ ಮನೆಯಿಂದ ಹೊರಗೆ ಬಾ, ರಿಲ್ಯಾಕ್ಸ್ ಆಗು, ಒಂಚೂರು ಅಲ್ಲೇ ಇದ್ರೆ ತುಂಬಾ ಟೆನ್ಷನ್ ಆಗುತ್ತೆ ಅಂತ ಹೇಳಿ ಇವತ್ತು ಇಲ್ಲಿ ಬಂದು ಆಕ್ಟ್ ಮಾಡಕ್ಕೆ ಒಂದ್ ಸ್ವಲ್ಪ ಹುರಿದುಂಬಿಸ್ದ. ಸೊ ಎಲ್ಲೇ ಇದ್ರು ನಮ್ಮ ತಂದೆ ಆಶೀರ್ವಾದ ಮಾಡ್ಲಿ, ಅವ್ರು ಎಲ್ಲಿದ್ರು ನಗ್ತಾ ಇರ್ಲಿ ಅಂತ ನಾನು ಬಂದು ಇವತ್ತು ಆಕ್ಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಆಲ್ವೇಸ್ ವಿತ್ ಯು, ಡೋಂಟ್ ವರಿ. ಮಜಾ ಟಾಕೀಸ್ ಇಡೀ ಕುಟುಂಬದವರು ನಿನ್ ಜೊತೆ ಇರ್ತಾರೆ. ಓಕೆ, ಬಿ ಸ್ಟ್ರಾಂಗ್. ಥ್ಯಾಂಕ್ ಯು. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಮಂಡ್ಯಣ್ಣ, ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್, ನೀವು ಮೂಲತಃ ರಂಗಭೂಮಿಯವರು. ಹೌದು. ಸೊ ನಟನದಲ್ಲಿ ನೀವು ಸಾಕಷ್ಟು ಶಿಬಿರಗಳನ್ನ ನಡೆಸಿದೀರಾ ಅಂತ ಕೇಳ್ಪಟ್ಟೆ. ನಟನದಲ್ಲಿ ನಾನು ಅಸೋಸಿಯೇಟ್ ಆಗಿದ್ದೀನಿ, ಅಂದ್ರೆ ಐ ಹ್ಯಾವ್ ಅಸೋಸಿಯೇಟೆಡ್ ವಿತ್ ನಟನ. ಅದಕ್ಕಿಂತ ಮುಂಚೆ 4ನೇ ವಯಸ್ಸಿನಿಂದ ನಮ್ಮ ಮಾಮಂದೊಂದು ನಾಟಕದ ಕಂಪನಿ ಇತ್ತು. ಅದರಲ್ಲಿ ನಾನು ಭಕ್ತ ಪ್ರಹ್ಲಾದನ್ ರೋಲ್ ಮಾಡ್ತಾ ಇದ್ದೆ, ಲೋಹಿತಾಕ್ಷನ್ ರೋಲ್ ಮಾಡ್ಕೊಂಡ್ ಬರ್ತಾ ಇದ್ದೆ ಆಗ್ಲಿಂದ. ನಮ್ಮ ತಂದೆ ಫಸ್ಟ್ ಬಣ್ಣ ಹಚ್ಚಿದ್ದು ಭಕ್ತ ಪ್ರಹ್ಲಾದ ಕ್ಯಾರೆಕ್ಟರ್ಗೆ, ಕರೆಕ್ಟ್, ಆಸ್ ಅ ಚೈಲ್ಡ್ ಆರ್ಟಿಸ್ಟ್. ನಮ್ಮ ತಾತ ಆ ಕ್ಯಾರೆಕ್ಟರ್ಗೆ ಒಂದು ಮಗುನ ಹುಡುಕ್ತಾ ಇದ್ರಂತೆ, ಎಲ್ಲೂ ಸಿಗ್ಲಿಲ್ಲ. ಆವಾಗ ನಮ್ಮ ಅಜ್ಜಿ ನಮ್ಮ ತಂದೆಗೆ ಒಂದು ಎಲ್ಲ ಮೇಕಪ್ ಎಲ್ಲ ಮಾಡಿ ಕರ್ಕೊಂಡೋಗಿ, ನಮ್ಮ ತಾತನಿಗೆ ಗುರ್ತು ಸಿಗ್ಲಿಲ್ವಂತೆ. ಯಾರಿದು ಮಗು, ಯಾರು ನಿಮ್ದೇರಿ ಮಗು ಅಂತ ಹೇಳಿ. ಓಕೆ, ದಯವಿಟ್ಟು ನಮಗೋಸ್ಕರ ಯಾವ್ದಾದ್ರು ಒಂದು ಹಾಡು.
ಲಾಸ್ಟ್ ಅಲ್ಲಿ ಯಾರಾದ್ರೂ ಸೇರಿದ್ದಾಗ ಒಂದು ಮನೇಲಿ ಫಂಕ್ಷನ್ ಸೇರಿದ್ದ ಇದು ಲಾಸ್ಟ್ ಆಡಿದ್ಮೇಲೆ ಬೇರೆ ಯಾರು ಆಡಂಗಿಲ್ಲ ಅಂತ ಸೊ ಆ ತರ ಇದು ಅದು ಒಂದನೇ ಅರ್ಪಣೆ. ಹಾ ಒಂದನೇ ಅರ್ಪಣೆ ಅದು. ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿ. ಇವತ್ತು ನಾನು ಒಂದು ಬಹಳ ಸ್ಪೆಷಲ್ ಆದಂತ ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ ಫಾರ್ ಅವರ್ ಪ್ರಿಯಾಂಕ್. ಏನ್ ಸರ್ ಇಷ್ಟು ಪ್ರೀತಿಯಿಂದ ಕೊಟ್ರೆ ನೋಡಿ ಸರ್, ಬೋಂಡಾ ಸೂಪ್ ಬೇಡ ಅನ್ನೋದು ಅಲ್ವಾ? ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೇದು. ನಾನು ನನ್ನ ಕೈಯಾರೆ ನಿನಗೆ ತಿನ್ನಿಸ್ತೀನಿ. ತುಂಬಾ ಚೆನ್ನಾಗಿದೆ ನೋಡಿ, ನಿಂಗೆ ಇವತ್ತಿಂದ ಇಷ್ಟ ಆಗುತ್ತೆ. ನಾನು ತಿನ್ಸಿದ್ಮೇಲೆ ಇದ್ದಿದ್ದು ಇಷ್ಟ ಆಗುತ್ತೆ. ಫಸ್ಟ್ ಟೈಮ್ ಬೋಂಡಾಗೆ ಬೋಂಡಾ ತಿನ್ನಿಸ್ತಾ ಇರೋದು. ಇದು ಚಿಕ್ಕಪೇಟೆದಲ್ವಾ? ಇಲ್ಲ, ಇವಾಗ ಮಾಡಿಸಿದ್ದು. ಅವರು ತುಂಬಾ ಶ್ರದ್ಧೆಯಿಂದ ಬೆವರು ಸುರ್ಸ್ ಮಾಡಿದ್ದಾರೆ. ದಯವಿಟ್ಟು ಇಟ್ಕೊಳ್ಳಿ, ಒಳ್ಳೆ ಟೇಸ್ಟ್ ಇರುತ್ತೆ. ಸಕ್ಕತ್ತಾಗಿರುತ್ತೆ. ಉಪ್ಪು ಎಲ್ಲ ಕರೆಕ್ಟ್ ಆಗಿರುತ್ತೆ, ಬೆವರು ಸುರ್ಸಿರೋದಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ವೀಕ್ಷಕರೇ, ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಈ ಒಂದು ಸಂಚಿಕೆಯನ್ನ ನೋಡಿ ನೀವು ಎಂಜಾಯ್ ಮಾಡಿದಿರಿ ಅಂತ ಅನ್ಕೊಂಡಿದ್ದೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್ ನಗ್ತಾರಿ ನಗಿಸ್ತಾರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ಕ್ಲಿನಿಕ್ ಪ್ಲಸ್, ಸ್ಪೆಷಲ್ ಪಾರ್ಟ್ನರ್ ಜೆಮ್ ಪೈಂಟ್ಸ್. ಥ್ಯಾಂಕ್ ಯು, ಗುಡ್ ನೈಟ್, ಲವ್ ಯು ಆಲ್, ಬೈ ಬೈ. ಮಸ್ತ್